ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವೆಲ್ಲರೂ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನೋಡ್ತಾ ಇದ್ದೀರಾ? ಎಲ್ಲಿಗೆ ಅಂದರೆ ಬಗಲ್ಗುಂಟೆ ಜಾತ್ರೆಗೆ. ಬೆಂಗಳೂರಿಗೆ ಹೋಗಿದ್ವಿ, ಹಾಗಾಗಿ ಬಗಲ್ಗುಂಟೆ ಜಾತ್ರೆ ಇದೆ ಅಂತ ಗೊತ್ತಾಯಿತು. ಬಟ್ ಜಾತ್ರೆ ಶುರು ಆಗೋಕ್ಕೆ ಒಂದು ದಿವಸ ಮುಂಚೆನೇ ಲೈಟಿಂಗ್ಸು, ಅಂಗಡಿಗಳು ಎಲ್ಲ ಇತ್ತು. ಹಾಗಾಗಿ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ರಿತ್ವಿಕ್ನ ಅವ್ರ ಅಂಕಲ್ಲು, ಚಾರ್ಮಿಕನ ಅವ್ರ ಆಂಟಿ ಇಬ್ಬರು ಕುರಿಪಟ್ಲಿ ಹಾಕ್ಕೊಂಡು ಹೋಗ್ತಿದ್ದಾರೆ. ಯಾರ್ಯಾರು ಕಿವಿ ಹೋಯ್ತು ಗೊತ್ತಿಲ್ಲ, ಕೇಳ್ಬಿಟ್ಟು ಹಾಡು ಚಾರ್ಮಿಕದು ಏನೋ ಒಂದು ಟ್ರೈ ಮಾಡಿದ್ಲು. ಆಕ್ರಿ ಅಂತ ಹೇಳಿದ್ರ. ಇಲ್ಲಿ ವೈಭವದ ಜಾತ್ರಾ ಮಹೋತ್ಸವಕ್ಕೆ ಸುಸ್ವಾಗತ ಅಂತ ಇದೆ. ಚಾರ್ಮಿಕ ನೋಡ್ಬಿಟ್ಟು ಅಲ್ಲಿ ನಿನ್ನ ಹೆಸರು ಮಾತ್ರ ಹಾಕಿದ್ದಾರೆ, ನನ್ನ ಹೆಸರು ಹಾಕಿಲ್ಲ ಅಂತ ಅಳ್ತಾ ಇದ್ಲು. ಲೈಟಿಂಗ್ಸ್ ಮಾತ್ರ ಹೆಂಗಿತ್ತು ಅಂದರೆ ಸಖತ್ತಾಗಿತ್ತು. ಏನೋ ಒಂಥರ ರಿಚ್ ಎಫೆಕ್ಟ್ ಕೊಡ್ತಾ ಇತ್ತು ರೋಡ್ಗೆಲ್ಲ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಈ ದುರ್ಗಮ್ಮ ತಾಯಿ ಸ್ಟ್ಯಾಚು ಅಂತೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ರೋಡ್ಗೆ ಅಡ್ಡವಾಗಿ ಮೇಲ್ಗಡೆ ಹಾಕಿದ್ದಾರೆ, ಅದ್ರ ಕಾಲು ಕೆಳಗಾಸಿ ಹೋಗ್ಬೇಕು. ಎಷ್ಟು ದೊಡ್ಡದಾಗಿ ಕಾಣಿಸ್ತಿದೆ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾವಲ್ಲಿ ನಿಂತಿದ್ದ ಹತ್ರ ಮರಕ್ಕೆ ಕೂಡ ಲೈಟಿಂಗ್ಸ್ ಹಾಕಿದ್ರು, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗಾಗಿ ಎಲ್ಲ ಫೋಟೋಸ್ ತಗೊಳ್ಳೋಣ ಅಂತ ಅಲ್ಲೇ ನಿಂತ್ಕೊಂಡು ಫೋಟೋಸ್ ಕೂಡ ತಗೊಂಡ್ವಿ. ಈ ಮಕ್ಕಳು ಕೇಳಬೇಕಾ, ಅಲ್ಲೆಲ್ಲ ಅಂಗಡಿಗಳು ನೋಡಿ ಅಲ್ಲೇ ಆಟ ಸಾಮಾನು ಕೊಡಿಸ್ರಿ ಅಂತ ಆಟ ಶುರು ಮಾಡ್ತಾಯಿದ್ರು. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಮೇಲೆ ತೊಗೊಳ್ಳೋಣ ಅಂತ ಹೇಳ್ತಾ ಇದ್ವಿ. ನೋಡಿ ಮರಕ್ಕೆಲ್ಲ ಲೈಟಿಂಗ್ಸ್ ಹಾಕಿದ್ದಾರೆ. ಇದು ಹ್ಯಾಂಗಿಂಗ್ ಥರ ಹಾಕಿರೋದಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇಲ್ಲಿ ಮರಕ್ಕೆಲ್ಲ ಹಾಕಿರೋದಂತೂ ಸಖತ್ತಾಗಿ ಕಾಣಿಸ್ತಾ ಇತ್ತು. ನೋಡಿ ಇದೇ ದೇವಸ್ಥಾನ, ಬಗಲ್ಗುಂಟೆ ಮಾರಮ್ಮ ತಾಯಿ ದೇವಸ್ಥಾನ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ, ಎಷ್ಟು ಚೆನ್ನಾಗಿ ಡೆಕೋರೇಷನ್ ಕೂಡ ಮಾಡಿದ್ದಾರೆ. ನಾವು ಆಲ್ಮೋಸ್ಟ್ ಹೋದಾಗ 10:30, 11 ಆಗಿತ್ತು. ಅಷ್ಟೊಂದು ಜನ ಇರಲಿಲ್ಲ, ರಶ್ ಕೂಡ ಇರಲಿಲ್ಲ. ಹಾಗಾಗಿ ಬೇಗ ದರ್ಶನ ಕೂಡ ಮಾಡ್ಕೊಂಡ್ವಿ. ಹಿಂದಿನ ದಿವಸ ಮಾಡಿದ ಅಲಂಕಾರ ಎಲ್ಲ ತೆಗೆದುಬಿಟ್ಟಿದ್ರು. ಇನ್ನೂ ಅಲಂಕಾರ ಏನೂ ಮಾಡಿರಲಿಲ್ಲ. ನೈಟ್ ಆಲ್ಮೋಸ್ಟ್ ಎಲ್ಲ ತೆಗೆದುಬಿಟ್ಟಿದ್ರು, ಹೂವು ಎಲ್ಲ ಹಾಕಿದ್ದನ್ನೆಲ್ಲ. ಹಂಗೆ ನೋಡಿಕೊಂಡು ಕೈ ಮುಕ್ಕೊಂಡು ಬಂದ್ವಿ. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ ದೇವಸ್ಥಾನಕ್ಕೆಲ್ಲ. ಹಾಗೆ ಸೌದೆಗಳು ಕೂಡ ಎಲ್ಲ ಹಾಕಿದ್ರು. ಹಗ್ಗಿನ ಗುಂಡ ಇದಕ್ಕೆ ಸೌದೆ ಹಚ್ಬೇಕಲ್ವ, ಹಾಗಾಗಿ ಸೌದೆಗಳು ಎಲ್ಲ ರೆಡಿ ಇದ್ವು. ಇದು ನೆಕ್ಸ್ಟ್ ದಿನದ ವ್ಲಾಗು. ನಾವು ಹೋಗೋದಕ್ಕೆ ಆಗಲಿಲ್ಲ, ನಾವು ಊರಿಗೆ ಬಂದುಬಿಟ್ವಿ. ಹಾಗಾಗಿ ಅಣ್ಣ ಎಲ್ಲ ವೀಡಿಯೋ ಕ್ಲಿಪ್ಪಿಂಗ್ಸ್ ಕೂಡ ಎಲ್ಲ ತಕ್ಕೊಂಡು ಕಳಿಸಿದ್ದಾರೆ. ಹೀಗೆ ಮರ ಎತ್ತಿ ಅದಕ್ಕೆ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಮರಕ್ಕೆ. ಇದು ನೈಟೇನೆ ಮರ ಎತ್ತುತ್ತಾರೆ, ಆನಂತರ ಹಗ್ಗಿನ ಗುಂಡ ಹಚ್ಚಿ ಬಿಡ್ತಾರೆ. ನೈಟೆಲ್ಲ ಉರಿಯುತ್ತೆ. ತುಂಬಾ ದೊಡ್ಡ ದೊಡ್ಡ ಮರ ದಿಂಡುಗಳೆಲ್ಲ ಇಟ್ಟಿರ್ತಾರೆ. ಆನಂತರ ತಾಯಿಗೆ ಅಲಂಕಾರ ಕೂಡ ಆಗಿರುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಹೂವಿನ ಅಲಂಕಾರ ಮಾಡಿರ್ತಾರೆ. ಆನಂತರ ಆ ಹೂವಿನ ಮೇಲೆ ದೇವ್ರನ್ನ ಕರ್ಕೊಂಬರ್ತಾರೆ. ನೋಡೋದಕ್ಕೆ 2 ಕಣ್ಣು ಸಾಲ್ತಾ ಇಲ್ಲ ಅಂತ ಹೇಳ್ಬೋದು. ನಾನಂತೂ ತುಂಬ ಮಿಸ್ ಮಾಡಿಕೊಂಡೆ, ಅಲ್ಲೇ ಇದ್ದು ನೋಡಬೇಕು ಅನ್ನಿಸ್ತಾ ಇತ್ತು ಇದೆಲ್ಲ ನೋಡಿಬಿಟ್ಟು. ಥ್ಯಾಂಕ್ ಯು ಅಣ್ಣ ಇಷ್ಟೆಲ್ಲ ವೀಡಿಯೋ ಕ್ಲಿಪ್ಪಿಂಗ್ಸ್ ಕಳಿಸಿದ್ದಕ್ಕೆ. ಆನಂತರ ಆ ಏರಿಯಾದಲ್ಲೆಲ್ಲ ಫುಲ್ಲು ದೇವ್ರ ಊರು ಮೆರವಣಿಗೆ ಆಗುತ್ತೆ.
ನೈಟ್ ಹಚ್ಚಿದ ಅಗ್ಗನಗುಂಡ ಎಲ್ಲ ಎಷ್ಟು ಕೆಂಡ ಆಗಿದೆ ನೋಡಿ. ಆ ನಂತರ ಅದನ್ನೆಲ್ಲ ಹರಡಿ ಆರತಿಗಳು ಶುರು ಆಗ್ತವೆ. ಎಂತೆಂಥ ಆರತಿಗಳಿದ್ದಾವೆ ನೋಡಿ, ನೋಡೋದಕ್ಕೆ 2 ಕಣ್ಣು ಸಾಲಲ್ಲ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿದ್ದಾವೆ ಆರತಿಗಳು. ಮತ್ತು ಆರತಿಗಳಿಗೆ ಪ್ರೈಸ್ ಕೂಡ ಇಟ್ಟಿರ್ತಾರೆ, ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್, ಥರ್ಡ್ ಪ್ರೈಸ್ ಅಂತ. ಅಲ್ಲಿ ಸೆಲೆಕ್ಟ್ ಮಾಡಿ ಅದಕ್ಕೆ ಪ್ರೈಸ್ ಕೂಡ ಕೊಡ್ತಾರೆ. ಆರತಿಗಳು ಮಾತ್ರ ತುಂಬಾ ಚೆನ್ನಾಗಿದ್ವು, ಡಿಸೈನ್ ಆಗಿ ಆರತಿಗಳು ಇದ್ವು. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ನೀವು ಬಗಲ್ಗಂಟೆ ಜಾತ್ರೆ ನೋಡಿದ್ರೆ ಖುಷಿ ಆಯಿತಾ? ಥ್ಯಾಂಕ್ ಯು.